ಇಲ್ಲಿ ಎಲ್ಲದು ಕುಂಬಳಕಾಯಿ ಹೊಡೆಯೋದೇ ಒಂದ್ ಮನೆ ತಂದವ್ರು, ತೆಂಗಿನಕಾಯಿ ಹೊಡೆಯೋದೇ ಒಂದ್ ಮನೆ ತಂದವ್ರು. ಒಬ್ರು ಕೆಲಸ ಒಬ್ರು ಮಾಡಂಗಿಲ್ಲ. ನಮ್ಮ ಕರಗ ಎತ್ತ ಪೂಜಾರಿಗೆ ದ್ರೌಪದಿ ತಾಯಿನ ಅವತಾರಕ್ಕೆ ತರ್ತಾರೆ. ಅಂದ್ರೆ ಒಂದ್ ಅರ್ಧ ಗಂಟೆನಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ, ಯಾರ್ಯಾರು ಏನೇನ್ ಆಗಿರ್ತಾರಂತ ಗೊತ್ತಾಗಲ್ಲ. ಫುಲ್ ಬ್ಲಾಕ್ ಆಗಿರುತ್ತೆ ಈ ಸರೌಂಡಿಂಗ್ ಫುಲ್. ಕರ್ಪೂರ ಅರ್ಧ ಗಂಟೆ ಆರೋಗೋ ತನಕ ಜೀವ ಕೈಯಲ್ಲಿ ಇಟ್ಕೊಂಡಿರ್ತೀವಿ. ಮೀನ್ಸ್ ಇದವ್ರಿಗೆ ಒಂದ್ಸಲ CM ಬಂದು 3:30 ತನಕ ಕಾಯ್ದಿದ್ರು. ಈ ಕರ್ಪೂರ ಸೇವೆ ಅಂದ್ರೆ ನಾವ್ ಅಲ್ಲಿಂದ ಪೂಜೆ ಮಾಡ್ಕೊಂಡ್ ಬಂದ್ಮೇಲೆ ಗಗ್ಗೆ ಪೂಜೆ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಇಲ್ಲಿ ಪೂಜೆ ಆಗೋ ಟೈಮಲ್ಲಿ ಆ ತಾಯಿಗೆ ಗಂಟೆ ಪೂಜಾರಿಗಳು ಹಾಡು ಹೇಳ್ತಾ ಇರ್ತಾರೆ. ಹಾಡು ಹೇಳ್ತಾ ಇದ್ದಂಗೆನೆ ಹೊರಗಡೆ ಕರ್ಪೂರ, ದೇವಸ್ಥಾನ ಹೊರಾಂಗಣ, ಇಲ್ಲಿ ದೇವಸ್ಥಾನ ಹೊರಾಂಗಣ ಇದೆಯಲ್ಲ, ಈ ದೇವಸ್ಥಾನ ಹೊರಾಂಗಣದಿಂದ ಪೈವೇರ್ ಹೋಟ್ಲ್ ಇದೆಯಲ್ಲ ಮುಂದೆಗಡೆ ಕಾರ್ಪೊರೇಷನ್ ಸಿಗ್ನಲ್, ಅಲ್ಲಿ ತನಕ ಕರ್ಪೂರ ಅಂಟಿಸ್ತಾರೆ ರೋಡಲ್ಲಿ. ಒಂದ್ ಅರ್ಧ ಗಂಟೆನಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ, ಯಾರ್ಯಾರು ಏನೇನ್ ಆಗಿರ್ತಾರಂತ ಗೊತ್ತಾಗಲ್ಲ. ಫುಲ್ ಬ್ಲಾಕ್ ಆಗಿರುತ್ತೆ ಈ ಸರೌಂಡಿಂಗ್ ಫುಲ್. ಮನುಷ್ಯರೇ ಕಾಣಲ್ಲ, ಅಷ್ಟು ಕರ್ಪೂರ ಹಚ್ಚಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ನಾವು ಅದನ್ನ ಇವಾಗ ಭಕ್ತಾದಿಗಳು ಆ ತಾಯಿ ಸತ್ಯವಂತಿ ಆತರ 10,000 kg ಮೇಲೆ ದಾಟಿದೆ. ಅದು ಕರ್ಪೂರ ಅಣಿಸ್ತಾ ಇದ್ದಂಗೆ ಅದು ನೀರ್ ತರ ಹರ್ಕೊಂಡು ಹೋಗ್ಬಿಡುತ್ತೆ. ಯಾರ ಮೇಲೆ ಅಂದ್ರೆ ಅದು ಇದಾಗ್ಬಿಡತ್ತೆ. ಒಂದ್ಸಲ 2 ಗಾಡಿ ಸುಟ್ಟೋಯ್ತು. ಇವಾಗ ನಾವೇನ್ ಮಾಡ್ತಾ ಇದೀರಿ, ಅದಕ್ಕೆ ಇಲ್ಲಿ 500 ಮೀಟರ್ ಅಲ್ಲಿ ಯಾವುದೇ ಗಾಡಿಗಳು ಹಾಕ್ಬಾರ್ದು. ಕರ್ಗದಲ್ಲಿ ಹೆಂಗೆ ಬಂದೋಬಸ್ತ್ ಕೊಡ್ತಾರೋ ಈಗ ಕರ್ಪೂರ ಸೇವೆನಲ್ಲಿ ಆ ತರ ಬಂದೋಬಸ್ತ್ ಕೊಡ್ತಾರೆ. ಹೌದು, ಕೊಡ್ಲೇಬೇಕಿಲ್ಲ ಅಂದ್ರೆ ಹಚ್ಚಾತುರ್ಯಗಳು ನಡೆದೋಗುತ್ತೆ. ನನ್ಗಂತ ಹೆಂಗಿರುತ್ತೆ ಅಂದ್ರೆ ಕರ್ಪೂರ ಅರ್ಧ ಗಂಟೆ ಆರೋಗೋ ತನಕ ಜೀವ ಕೈಯಲ್ಲಿ ಇಟ್ಕೊಂಡಿರ್ತೀವಿ. ಯಾಕಂದ್ರೆ ನಮ್ ಕೈಲಿ ಇರುತ್ತೆ, ಅದೆಲ್ಲ ತಾಯಿ ಮಹಿಮೆ ಇಲ್ದಿರ ಆಗಲ್ಲ. ಅದಕ್ಕೆ ನಾವೇನ್ ಮಾಡ್ತಾ ಇದ್ವಿ, ಸ್ವಲ್ಪ ದೂರ ಇಡೀ ಇನ್ನ ಅಣಿಸಿ ಅಂತ ಹೇಳಿ ಇದ್ ಮಾಡ್ತಾ ಇದೀರಿ. ಅದು ಅಷ್ಟು ಚೆನ್ನಾಗಿರುತ್ತೆ. ಆ ಕರ್ಪೂರ ಸೇವೆ ಆಗ್ತಾ ಇದ್ದಂಗೆನೆ ನಮ್ಮ ಕರಗ ಎತ್ತ ಪೂಜಾರಿಗೆ ದ್ರೌಪದಿ ತಾಯಿನ ಅವತಾರಕ್ಕೆ ತರ್ತಾರೆ. ಅಂದ್ರೆ ಬಳೆ ಶಾಸ್ತ್ರ. ಅಂದ್ರೆ ಜ್ಞಾನೇಂದ್ರ ಅವ್ರಿಗೆ, ಅಂದ್ರೆ ಆ ರೂಪಕ್ಕೆ ಬರೋದಕ್ಕೆ ಜ್ಞಾನೇಂದ್ರ ಸ್ವಾಮಿಗಳು ಇದಾರಲ್ಲ, ಅವ್ರನ್ನ ಹೆಣ್ಣಿನ ಅವತಾರಕ್ಕೆ, ಅಂದ್ರೆ ಆ ತಾಯಿ ದ್ರೌಪದಿ ತಾಯಿ ಅಂದ್ರೆ ನೈಟ್ ಕರಗ ಅಲ್ವಾ, ಈ ಕರ್ಪೂರ ಸೇವೆ ಆಗ್ತಾ ಇದ್ದಾಗ ಅವ್ರಿಗೆ ಬಳೆ ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಒಂದು ಮನೆ ತಂದವ್ರು ಬರ್ತಾರೆ, ಬಳೆ ಹಾಕೋವ್ರೆ. ಇಲ್ಲಿ ಎಲ್ಲದು ಕುಂಬಳಕಾಯಿ ಹೊಡೆಯೋದೇ ಒಂದ್ ಮನೆ ತಂದವ್ರು, ತೆಂಗಿನಕಾಯಿ ಹೊಡೆಯೋದೇ ಒಂದ್ ಮನೆ ತಂದವ್ರು. ಒಬ್ರು ಕೆಲಸ ಒಬ್ರು ಮಾಡಂಗಿಲ್ಲ. ತೇರ್ ಎಳೆಯೋದೇ ಒಂದ್ ಮನೆ ತಂದವ್ರು, ತೇರ್ ಮೇಲೆ ಫ್ಲಾಗ್ ಕಟ್ಟೋರೆ ಒಂದ್ ಮನೆ ತಂದವ್ರು, ತೇರ್ ಮೇಲೆ ಕಳಶ ಇಡೋದೇ ಒಂದ್ ಮನೆ ತಂದವ್ರು, ಈ ಆನೆಗೆ ಪೈಂಟ್ ಹೊಡೆಯೋದು ಒಂದ್ ಮನೆ ತಂದವ್ರು. ಆ ತರ ಅಂದ್ರೆ ಪ್ರತಿಯೊಂದಕ್ಕೂ ಒಂದ್ ಮನೆತನ ಇದೆ. ಅಂದ್ರೆ ಎಲ್ಲಾರು ಹಂಚ್ಕೊಂಡು ಮಾಡ್ತಿರುವಂತಹದ್ದೇ ಕರಗ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಆ ತರ ಬಳೆ ಶಾಸ್ತ್ರ ಆಗುತ್ತೆ. ಬಳೆ ಶಾಸ್ತ್ರ ಆದ್ಮೇಲೆ